ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ ಜ್ಞಾನಸಾಗರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. CISFನಲ್ಲಿ ಖಾಲಿ ಇರತಕ್ಕಂತಹ ಕಾನ್ಸ್ಟೇಬಲ್ ಅಥವಾ ಟ್ರೇಡ್ಮ್ಯಾನ್ ಹುದ್ದೆಗಳಿಗೆ ನೇಮಕಾತಿ ಮಾಡಲು ಅರ್ಜಿಯನ್ನು ಕರೆದಿರ್ತಕ್ಕಂಥದ್ದು. ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟಿಂಗ್ ಡೇಟ್ ಬಂದುಬಿಟ್ಟು 5/3/2025ರಿಂದ ಲಾಸ್ಟ್ ಡೇಟ್ ಬಂದುಬಿಟ್ಟು 3/4/2025 ಒಂದು ಅಪ್ಲಿಕೇಶನ್ಗಳನ್ನು ಹಾಕೋದಕ್ಕೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಕೊಟ್ಟಿರ್ತಕ್ಕಂಥ ಪೇ ಸ್ಕೇಲನ್ನು ನೋಡೋದಾದರೆ ಪೇ ಲೆವೆಲ್ 3 ಅಂತ ನೋಡ್ತೀವಿ. ಅಂದರೆ 21,700ದಿಂದ 69,100ವರೆಗೆ ಪೇ ಸ್ಕೇಲ್ ಇರ್ತಕ್ಕಂಥದ್ದು. ಇನ್ನು ನ್ಯಾಷನಾಲಿಟಿ ಅಥವಾ ಸಿಟಿಸನ್ಶಿಪ್ಪನ್ನು ನೋಡೋದಾದರೆ ಕ್ಯಾಂಡಿಡೇಟ್ ಮಸ್ಟ್ ಬಿ ಅ ಸಿಟಿಸನ್ ಆಫ್ ಇಂಡಿಯಾ ಅಂತ ನೋಡ್ತೀವಿ. ಅಂದರೆ ಭಾರತೀಯನಾಗಿರಬೇಕು ಅಂತ ಹೇಳ್ತಕ್ಕಂಥದ್ದು. ಇನ್ನು ಮುಂದಿನದಾಗಿ ವ್ಯಾಕೆನ್ಸೀಸನ್ನು ನೋಡೋದಾದರೆ ಇಲ್ಲಿ ಒಟ್ಟು ಹುದ್ದೆಗಳು 1048 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು. ಇಲ್ಲಿ ಮೇಲ್ ಮತ್ತು ಫಿಮೇಲ್ ಇಬ್ಬರಿಗೂ ಕೂಡ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಹಲವಾರು ಪೋಸ್ಟ್ಗಳನ್ನು ಕರೆದಿರ್ತಕ್ಕಂಥದ್ದು. ಸೊ ಮೊದಲನೇದಾಗಿ ಕುಕ್ ಆಗಿರ್ಬೋದು, ಕೊಬ್ಲರ್ ಆಗಿರ್ಬೋದು, ಟೈಲರ್ ಆಗಿರ್ಬೋದು, ಹಾಗೆ ಬಾರ್ಬರ್ ಆಗಿರ್ಬೋದು, ವಾಷರ್ಮ್ಯಾನ್ ಆಗಿರ್ಬೋದು, ಸ್ವೈಪರ್ ಆಗಿರ್ಬೋದು, ಹೀಗೆ ಹಲವಾರು ರೀತಿಯಾಗಿರ್ತಕ್ಕಂಥ ಪೋಸ್ಟ್ಗಳು ಖಾಲಿ ಇರ್ತಕ್ಕಂಥದ್ದು. ನಿಮಗೆ ಯಾವುದು ಸೂಟ್ ಆಗುತ್ತೋ ಅಥವಾ ಯಾವುದು ನಿಮಗೆ ಇಷ್ಟ ಇರ್ತದೋ ಆ ಪೋಸ್ಟ್ಗೆ ಅಪ್ಲಿಕೇಶನ್ಗಳನ್ನು ಹಾಕೋಬೋದಾಗಿರ್ತದೆ. ಇನ್ನು ಮುಂದಿನದಾಗಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತ ನೋಡ್ತೀವಿ. ಇಲ್ಲಿ ಎಲಿಜಿಬಿಲಿಟಿಯನ್ನು ನೋಡೋದಾದರೆ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ಇಲ್ಲಿ 10th ಅಥವಾ ಇದರ ಈ ಒಂದು ಈಕ್ವಿವೆಲೆಂಟ್ ಸ್ಟಡಿಯನ್ನು ಮುಗಿಸಿದರೆ ಸಾಕಾಗಿರ್ತದೆ. ಇನ್ನು ಏಜ್ ಲಿಮಿಟನ್ನು ನೋಡೋದಾದರೆ 18ರಿಂದ 23 ವರ್ಷದ ಒಳಗಾಗಿ ಅವರ ಒಂದು ವಯೋಮಿತಿಯನ್ನು ಹೊಂದಿರಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ಮುಂದೆ ಬಂದುಬಿಟ್ಟು ಕ್ಯಾಟಗರಿ ವೈಸು ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿದ್ದಾರೆ. ಸೊ ಅದನ್ನು ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ಟು ಅಪ್ಲಿಕೇಶನನ್ನು ಹಾಕೊಳ್ಳಿ ಅಂತ ಹೇಳ್ತಾ, ಇನ್ನು ಮುಂದಿನದಾಗಿ ಫಿಸಿಕಲ್ ಸ್ಟ್ಯಾಂಡರ್ಡ್ಸನ್ನು ನೋಡೋದಾದರೆ ಮೇಲ್ ಕ್ಯಾಂಡಿಡೇಟ್ಸ್ಗೆ ಹೈಟ್ ಬಂದುಬಿಟ್ಟು 170 ಸೆಂಟಿಮೀಟರ್ ಆಗಿರ್ತಕ್ಕಂಥದ್ದು. ಇನ್ನು ಚೆಸ್ಟ್ ಬಂದುಬಿಟ್ಟು 80ರಿಂದ 85ರವರೆಗೆ ಸೆಂಟಿಮೀಟರ್ ಚೆಸ್ಟ್ ಇರಬೇಕಾಗಿರ್ತಕ್ಕಂಥದ್ದು. ಇನ್ನು ಮಿನಿಮಮ್ ಎಕ್ಸ್ಪ್ಯಾನ್ಷನನ್ನು ನೋಡೋದಾದರೆ 5 ಸೆಂಟಿಮೀಟರ್ ಇರ್ತಕ್ಕಂಥದ್ದು. ಇನ್ನು ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ ಬಂದುಬಿಟ್ಟು ಹೈಟ್ ಬಂದುಬಿಟ್ಟು 157 ಸೆಂಟಿಮೀಟರ್ ಆಗಿರ್ತಕ್ಕಂಥದ್ದು. ಇನ್ನು ಚೆಸ್ಟ್ ಬಂದುಬಿಟ್ರೆ ಚೆಸ್ಟ್ ಇವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮಿನಿಮಮ್ ರಿಕ್ವೈರ್ಮೆಂಟ್ಸ್ ಇರೋದಿಲ್ಲ. ಇನ್ನು ಮುಂದಿನದಾಗಿ ಅಪ್ಲಿಕೇಶನ್ ಫೀಸನ್ನು ನೋಡೋದಾದರೆ ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು 100 ರೂಪಾಯಿ ಇರ್ತಕ್ಕಂಥದ್ದು. ಇನ್ನು ಫಿಮೇಲ್ ಕ್ಯಾಂಡಿಡೇಟ್ ಆಗಿರ್ಬೋದು, SA ಆಗಿರ್ಬೋದು, ST ಆಗಿರ್ಬೋದು ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿರ್ಬೋದು, ಇವರಿಗೆ ಒಂದು ಪಿ ಕನ್ಸೆಷನ್ ಕೂಡ ಕೊಟ್ಟಿರ್ತಕ್ಕಂಥದ್ದು. ಈ ಪೋಸ್ಟ್ಗಳಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಬಂದುಬಿಟ್ಟು 3/4/2025 ಲಾಸ್ಟ್ ಡೇಟ್ ಆಗಿರ್ತಕ್ಕಂಥದ್ದು. ಸೊ ಅಷ್ಟರೊಳಗೆ ಅಪ್ಲಿಕೇಶನ್ ಹಾಕೊಳ್ಳಿ ಅಂತ ಹೇಳ್ತಾ, ಈ PDF ಒಂದು ಲಿಂಕನ್ನು ನಾನು ಈ ವಿಡಿಯೋನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಒಂದು ಸಲ ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ಟು ಆಮೇಲೆ ಅಪ್ಲಿಕೇಶನ್ ಹಾಕೊಳ್ಳಿ ಅಂತ ಹೇಳ್ತಾ, ಇದೇ ಥರದ ಮೋರ್ ಇನ್ಫಾರ್ಮೇಟಿವ್ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಬೆಲ್ ಬಟನ್ ಒತ್ತೋ ಮೂಲಕ ನೋಟಿಫೈ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳೊಂದಿಗೆ ಜೈ ಹಿಂದ್, ಜೈ ಕರ್ನಾಟಕ.